ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೂರನೇ ಟೆಸ್ಟ್ ಮ್ಯಾಚ್ ದ ಗ್ರೇಟ್ ಗಬ್ಬಾ ಹಿಸ್ಟಾರಿಕ್ ಟೆಸ್ಟ್ ಮ್ಯಾಚ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಡ್ರಾ ಅಲ್ಲಿ ಅಂತ್ಯ ಆಗಿದ್ದು ಪಂದ್ಯ. ಇವತ್ತು ಅನ್ಕೊಂಡಿದ್ವಿ ಏನೋ ಆಗುತ್ತೆ, ಏನೋ ಟ್ವಿಸ್ಟ್ ಇದೆ, ಟರ್ನ್ ಇದೆ, ಹಂಗಿದೆ ಹಿಂಗಿದೆ ಅಂತ ಅನ್ಕೊಂಡಿದ್ರೆ ಮಳೆನೇ ಬಂದ್ಬಿಟ್ಟು ನೀವೆಲ್ಲ ಸಮಾಧಾನವಾಗಿರಪ್ಪ, ನಾನೇ ಹಾಳು ಮಾಡಿದ್ದೀನಿ, ಕಂಪ್ಲೀಟ್ ಮ್ಯಾಚ್ನ ನಾನೇ ಹಾಳು ಮಾಡಿದ್ದೀನಿ. ಇವತ್ತು ಕೂಡ ನಾನೇ ಹಾಳು ಮಾಡ್ತೀನಿ, ಎಲ್ಲ ದಿನನೂ ಹಾಳು ಮಾಡೋಕ್ಕೆ ಬರುತ್ತೆ ನನಗೆ, ಇವತ್ತು ಒಂದಿನ ಹಾಳು ಮಾಡೋಕ್ಕೆ ಬರಲ್ವಾ, ಇವತ್ತು ನಾನೇ ಹಾಳು ಮಾಡ್ತೀನಿ ಅಂತ ಹಾಳು ಮಾಡಿ ತೋರಿಸಿದ್ವು. ಮಳೆ ಇವತ್ತು ಏನಾದರೂ ಮಳೆ ಏನಾರು ಬಂದಿರಲಿಲ್ಲ ಅಂತ ಅಂದಿದ್ರೆ ಅವನ ಅಜ್ಜಿ ಕ್ರೇಜಿ ಇರೋದು ಗುರು. ಡೇ ಮಾತ್ರ ಹೌದು, 89ಕ್ಕೆ ಡಿಕ್ಲೇರ್ ಕೊಡ್ತಾರೆ. 89ನ ಹೊಡೆದ್ಬಿಟ್ಟು ಇಂಡಿಯಾ ಏನು ಅಷ್ಟೊಂದೇನು ಹಾವಳಿ ಕೊಡೋಕ್ಕಾಗಲಿಲ್ಲ ಇವತ್ತು. ಆಕಾಶ್ದೀಪ್ ಮತ್ತು ಬುಮ್ರಾ ಅವರು ಬಂದಿದ ತಕ್ಷಣ ಔಟ್ ಆದರು. ಸೊ 2-6ನ ಹೊಡೆದ್ಬಿಟ್ಟು ಆಲ್ ಔಟ್ ಆಗ್ತಿದ್ದಂಗೆ ನಮ್ಮ ಇಂಡಿಯಾದವರು ಆಸ್ಟ್ರೇಲಿಯಾದವರು ಬ್ಯಾಟಿಂಗಿಗೆ ಬಂದರು. ಫಾಲೋ ಅನ್ನು ತಪ್ಪಿಸಿದ್ವಲ್ಲ ನೆನ್ನೆ. ಇವತ್ತೊಂಥರ ನೋಡಿ, ನೆನೆ ಫಾಲೋ ಅನ್ನು ತಪ್ಪಿಸಿದ್ರು ಅದನ್ನೇ, ತಪ್ಪಿಸಿಲ್ಲ ಅಂದ್ರೂ ಅಷ್ಟೇ ಒಂಥರ ನೋಡಿ ಇವತ್ತು ಮ್ಯಾಚ್ ಇನ್ನೇನು ಆಗಲೇ ಇಲ್ವಲ್ಲ. ಸೊ ಅಲ್ಟಿಮೇಟ್ಲಿ ಡ್ರಾನೇ ಆಗಿರೋದು. ನೆನ್ನೆ ಅಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ಫಾಲೋ ಅನ್ನೆಲ್ಲ ತಪ್ಪಿಸಿದ್ರು. ಬಟ್ ಈ ಒಂದು ಹಿಸ್ಟಾರಿಕ್ ರೆಕಾರ್ಡ್ ಆಗಿದೆ ಏನು ಗೊತ್ತಾ, ಇಂಡಿಯಾ ಫಾಲೋ ಅನ್ನು ಒಂದ್ಸಲೂ ಕೂಡ ಮಾಡಿಸ್ಕೊಂಡೇ ಇಲ್ಲ. 2011 ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಎಲ್ಲ ನೇಷನ್ಗಳೂ ಕೂಡ ಒಂದ್ಸಲನಾದರೂ ಫಾಲೋ ಅನ್ನು ಮಾಡಿಸ್ಕೊಂಡಿದೆ. ಬಟ್ 2011 ಹಿಡ್ಕೊಂಡು ಇಲ್ಲಿವರೆಗೂ ಇಂಡಿಯಾ ಒಂದ್ಸಲನೂ ಕೂಡ ಫಾಲೋ ಅನ್ನು ಮಾಡಿಸ್ಕೊಂಡಿಲ್ಲ. ಸೊ ಆದ್ದರಿಂದ ಆ ಒಂದು ಫಾಲೋ ಅನ್ನ ರೆಸ್ಟ್ರಿಕ್ಟ್ ಅವಾಯ್ಡ್ ಏನು ಮಾಡಿದ್ರು, ಎಸ್ಕೇಪ್ ಏನಾದರೂ. ಸೊ ಅದು ಒಂಥರ ಈ ಸ್ಟ್ಯಾಟ್ಸಿಗೆ ಚೆನ್ನಾಗಿತ್ತು ಅಂತ ಹೇಳಬೇಕು. ಬಟ್ ಅದೇ ನೆನ್ನೆ ಸಿಗಾಬಿಟ್ಟೆ ಕಷ್ಟಪಟ್ಟರು, ಫಾಲೋನ್ ಆಗಬಾರ್ದು ಅಂತ. ಅದೆಲ್ಲ ಬಿಡ್ತು ಅಂತಂದರೆ ಇವತ್ತು ಟಕ ನಂಗೆ ಔಟ್ ಆಗಿಬಿಡೋದು ಆಸ್ಟ್ರೇಲಿಯಾದವರು. ಹೌದು, ಡೇ 5 ಆಫ್ ದ ಟೆಸ್ಟ್ ಮ್ಯಾಚು ಬ್ಯಾಟಿಂಗ್ ಆಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಇದ್ದೇ ಇರುತ್ತೆ, ಅದು ಪ್ರೂವ್ ಆಯಿತು. ಬಟ್ ನಾನು ಅಂದ್ಕೊಂಡಿದ್ದೆ ಆಸ್ಟ್ರೇಲಿಯನ್ ಬ್ಯಾಟರ್ಸ್ಗಳು ಅಗ್ರೆಸಿವ್ ಆಗಿ ಆಡ್ತಾರೆ ಅಂತ. ಏನೊಂದು 10 ಓವರ್ ಬ್ಯಾಟಿಂಗ್ ಆಗ್ಬಿಟ್ಟು ಒಂದು 100 ರನ್ ಹೊಡೆದ್ಬಿಟ್ಟು ಆರಾಮಾಗಿ ಡಿಕ್ಲೇರ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ನೆನ್ನೆ ಹೇಳಿದ್ದೆ ಒಂದು 270 ಆ್ಯಂಡ್ ಅಬೋವ್ ಇವರು ಡಿಕ್ಲೇರ್ ಕೊಡೋ ಸಾಧ್ಯತೆ ಇದೆ ಅಂತ. ಅದೇ ರೀತಿ 275ನ ಹೊಡೆದ್ಬಿಟ್ಟು ಲೀಡ್ನ ಹೊಡೆದ್ಬಿಟ್ಟು ಇವರು ಡಿಕ್ಲೇರ್ನ ಕೊಟ್ಟರು. ಬಟ್ ಅವ್ರಿಗೆ ಗೊತ್ತಿತ್ತು ಅಂತ ಕಾಣ್ತಿದೆ, ಸುಮ್ಮನೆ ಶಾಸ್ತ್ರಕ್ಕೆ ಡಿಕ್ಲೇರ್ ಕೊಡೋಣ, ಮಳೆ ಬರುತ್ತೆ, ಹೆಂಗಿದ್ರು ಮ್ಯಾಚ್ ಮುಗಿಸ್ಕೊಂಡು ಹೋಗುತ್ತೆ ಅಂತ ಗೊತ್ತಿತ್ತು ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಡಿಕ್ಲೇರ್ನ ಕೊಟ್ಟರು. ಇನ್ನು ಅರೌಂಡ್ ಎಷ್ಟು 51 ಓವರು ಅಪ್ರಾಕ್ಸಿಮೇಟ್ಲಿ ಇತ್ತು ಇವತ್ತಿನ ದಿನದಲ್ಲಿ. 51 ಓವರ್ ಬೌಲಿಂಗ್ ಹಾಕುವಂಥ ಚಾನ್ಸಸ್ ಇತ್ತು, ಮಳೆ ಏನಾದ್ರು ಬಂದಿರಲಿಲ್ಲ ಅಂತಂದರೆ. 51 ಓವರಲ್ಲಿ ಇಂಡಿಯಾ ಹೊಡಿಬೇಕಾಗಿದ್ದು 275 ಸಮಥಿಂಗ್ ಹೊಡಿಬೇಕಾಗಿದ್ದು. ಸೊ ಆರಾಮಾಗಿ ಹೊಡೆದಿರ್ಬೋದಾಗಿತ್ತು ಅಂತ ಅನ್ಕೊಂತೀನಿ. ಏನೋ ಪಣ ತೊಟ್ಟಿತ್ತು ಅಂತಂದ್ರೆ, ಏನಾರು ಒಂದು ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಂಡಿತ್ತು ಅಂತಂದರೆ ಹೊಡೆದಿರ್ಬೋದಾಗಿತ್ತು. ಬಟ್ ಗೊತ್ತಿಲ್ಲ, ಏನು ಬೇಕಾದ್ರೂ ಆಗಿರ್ಬೋದಾಗಿತ್ತು, ರಿಸಲ್ಟ್ ಯಾರ ಕಡೆ ಬೇಕಾದ್ರೂ ಹೋಗಿರ್ಬೋದಾಗಿತ್ತು. ಒಟ್ಟಲ್ಲಿ ಇವತ್ತೇನಾದ್ರು ಮ್ಯಾಚ್ ಏನಾದ್ರು ಆಗಿತ್ತು ಅಂದರೆ ರಿಸಲ್ಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು ಮಗ. ಸೊ ಅನ್ಫಾರ್ಚುನೇಟ್ಲಿ ಇವತ್ತು ಮ್ಯಾಚ್ ಆಗಲಿಲ್ಲ. ಅಲ್ಟಿಮೇಟ್ಲಿ ಡ್ರಾ ಅಲ್ಲಿ ಈ ಪಂದ್ಯ ಅಂತ್ಯ ಆಗಿದೆ. ಇದು ಹಂಗೆ ನೋಡೋಕೆ ಹೋಯ್ತು ಅಂದರೆ ಆಸ್ಟ್ರೇಲಿಯಾದವರು ಸಿಕ್ಕಾಪಟ್ಟೆ ಸೆಕೆಂಡ್ ಇನ್ನಿಂಗ್ಸ್ ನೆಟ್ಟಿಗೆ ಆಡಿಲ್ಲ ಆಸ್ಟ್ರೇಲಿಯಾದವರು. ವಿಕೆಟ್ನೆಲ್ಲ ಕಳ್ಕೊಂಡಿದ್ದಾರೆ. ವಿಕೆಟ್ ಕಳ್ಕೊಂಡಂಗೆ ಇವ್ರೇನಾದ್ರು ಒಂದು 89 ರನ್ 90 ರನ್ 100 ರನ್ ಹೊಡೆದ್ಬಿಟ್ಟು ಏನಾದ್ರು ಡಿಕ್ಲೇರ್ ಕೊಟ್ಟಿತ್ತು ಅಂತಂದರೆ ಅವಾಗ ಮೆಚ್ಕೋಬೋದಾಗಿತ್ತು. ಇವ್ರು 7 ವಿಕೆಟ್ನ ಕಳ್ಕೊಂಡಿದ್ದಾರೆ. ಸಿರಾಜ್ ಭಯ್ಯ 2 ವಿಕೆಟು, ಆಕಾಶ್ದೀಪ್ 2 ವಿಕೆಟು, ಬುಮ್ರಾ ಅಂತೂ ಎಂದಿನಂತೆ ಇಂಪ್ಯಾಕ್ಟ್ ಮಾಡ್ತಾನೆ ಇದ್ದಾರೆ. 3 ವಿಕೆಟ್ನ ತೊಗೊಂಡಿದ್ದು, ಕ್ರೂಷಿಯಲ್ ವಿಕೆಟ್ಸ್ನ ಬುಮ್ರಾ ಬರ್ತಿದ್ದು. ಸಿರಾಜು ಕೂಡ ಸಖತ್ ವಿಕೆಟ್ಸ್ನ ಇತ್ತು. ಟ್ರಾವರ್ಸ್ ಹೆಡ್ ಈ ಸಲ ಬೇಗನೆ ಔಟ್ ಆಗಿದ್ದು. ನಾನೇನೋ ಅಂದ್ಕೊಂಡಿದ್ದೆ ಇವರೊಂದು 10 ಓವರ್ ಆಡ್ಬಿಟ್ಟು ಒಂದು 100 ರನ್ ಹೊಡಿತಾರೆ ಅಂತ. ಇವ್ರು ನೋಡಿದ್ರೆ 18 ಓವರ್ ಬ್ಯಾಟಿಂಗ್ ಆಡಿದ್ರು ಆಸ್ಟ್ರೇಲಿಯಾದವರು. ಅಷ್ಟೊಂದು ಓವರ್ ಆಡುವಂಥ ಅಗತ್ಯತೆಯೇ ಇರಲಿಲ್ಲ. T20 ಆಡ್ದಂಗೆ ಆಡಿದರೆ ಮುಗಿದಿತ್ತು. ಇಂಡಿಯಾದವ್ರಿಗೆ ಇನ್ನೊಂದು ಸ್ವಲ್ಪ ಬ್ಯಾಟಿಂಗ್ ಆಡೋದಕ್ಕೆ ಸಿಕ್ಕಿರೋದು. KL ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಇಬ್ಬರು ಬ್ಯಾಟಿಂಗ್ ಬಂದ್ಬಿಟ್ಟು 8 ರನ್ ಹೊಡೆದಿದ್ದಾರೆ. 4 ರನ್ ಇವರು, 4 ರನ್ ಅವರು. ಇನ್ನೇನು ಮ್ಯಾಚು ಗಾನ್ ಕೇಸು, ಲೋ ಲೈಟು ಜೊತೆಗೆ ಮಳೆ, ಇನ್ನೆಲ್ಲ ಆಡೋಕ್ಕಾಗತ್ತೆ. ದಿ ಗಾಬಾ ಟೆಸ್ಟ್ ಎಂಡ್ ಆಗಿದೆ ಡ್ರಾ ಅಲ್ಲಿ. ಇದುವರೆಗೂ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಇಲ್ಲಿ ಆಡಿರುವಂಥದ್ದು 8 ಮ್ಯಾಚು. 8 ಮ್ಯಾಚಲ್ಲಿ 2 ಮ್ಯಾಚ್ನ ಡ್ರಾ ಮಾಡ್ಕೊಂಡಿದ್ದಾರೆ. 1 ಮ್ಯಾಚು ಇಂಡಿಯಾ ಗೆದ್ದಿದ್ದಾರೆ, ಇನ್ನು ಮಿಕ್ಕಂಥ ಮ್ಯಾಚ್ನ ಆಸ್ಟ್ರೇಲಿಯಾ ಗೆದ್ದಿದ್ದಾರೆ. ಸೊ ಅಲ್ಟಿಮೇಟಾಗೆ ಈ ಮ್ಯಾಚು ಡ್ರಾ ಅಲ್ಲಿ ಅಂತ್ಯ ಆಗಿದ್ದು ಬೇಜಾರಾಗ್ತಾ ಇದೆ. ಏನಕ್ಕೆ ಬೇಜಾರಾಗಬೇಕು ಅಂತಂದರೆ 275 ಟಾರ್ಗೆಟ್ಗಳು, ಇನ್ನೂ 50 ಓವರ್ ಬ್ಯಾಲೆನ್ಸ್ ಇತ್ತು. ಗೊತ್ತಿಲ್ಲ, ಹೂ ನೋಸ್, ಗೆದ್ದಿರ್ಬೋದಾಗಿತ್ತು ಇಂಡಿಯಾ, ಏನಾದರೂ ಆಗಿರ್ಬೋದಾಗಿತ್ತು. ಬಟ್ ಕಷ್ಟ ಅಂತ ಖಂಡಿತ ಇತ್ತು. ಆಸ್ಟ್ರೇಲಿಯಾದವರು ಕೂಡ ಬೇಜಾರು ಮಾಡ್ಕೊಂಡಿರ್ತಾರೆ, ಈ ಕಡೆ ಇಂಡಿಯಾದವರು ಕೂಡ ಒಂದು ರೀತಿಗೆ ಬೇಜಾರು ಮಾಡ್ಕೊಟ್ಟಿರ್ತಾರೆ. ಯಾಕಂದರೆ 7 ವಿಕೆಟ್ನ ಟಕ ನಂಗೆ ಎತ್ಬಿಟ್ಟು ಆಸ್ಟ್ರೇಲಿಯಾದವ್ರನ್ನ ಸೈಲೆಂಟ್ ಮಾಡಿದರು. ಸೊ ಆದ್ದರಿಂದ ಇಂಡಿಯಾದವ್ರಿಗೂ ಕೂಡ ಮ್ಯಾಚು ಆನ್ ಆಗಿತ್ತು. ಇನ್ ಕೇಸ್ ಏನಾದರೂ ಮಳೆ ಬಂದಿರಲಿಲ್ಲ ಅಂತಾರೆ, ಏನು ಮಾಡೋಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ಮಳೆ ಬಂದು ಮ್ಯಾಚ್ ಡ್ರಾ ಆಗಿದೆ. ಆಸ್ಟ್ರೇಲಿಯಾದವರು ಬೇಜಾರು ಮಾಡ್ಕೊಂಡಿರ್ತಾರೆ ಆಬ್ವಿಯಸ್ಲಿ. ಯಾಕಂದರೆ ಡೇ 2 ಆಫ್ ದ ಟೆಸ್ಟ್ ಮ್ಯಾಚ್ ಏನಾದ್ರು ಎಂಥ ಪರ್ಫಾರ್ಮೆನ್ಸ್ ಕೊಟ್ಟರು ಅಂದರೆ ಆಸ್ಟ್ರೇಲಿಯಾ, ಟ್ರಾವರ್ಸ್ ಹೆಡ್ಡು, ಸ್ಟೀವ್ ಸ್ಮಿತ್ತು, ನಜ್ಜಿ, ಅಲೆಕ್ಸ್ ಕ್ಯಾರಿ ಎಲ್ಲ ಸೇರ್ಕೊಂಡು ಸಖತ್ತಾಗಿ ಪ್ರದರ್ಶನ ಕೊಟ್ಟಿದ್ರು ಫಸ್ಟ್ ಇನ್ನಿಂಗ್ಸಲ್ಲಿ. ಸೊ ಅದಕ್ಕೆ ಅವ್ರು ಬೇಜಾರು ಮಾಡ್ಕೊಳ್ತಿದ್ರೆ ಈ ಮ್ಯಾಚು ಡ್ರಾ ಆಗೋಗ್ಬಿಡ್ತಲ್ಲ ಗುರು ಅನ್ಯಾಯವಾಗೇ ಗೆಲ್ಲೋವಂಥ ಮ್ಯಾಚು ಅಂತ ಅಂದ್ಕೊಂಡ್ರೆ. ಈ ಕಡೆ ಇಲ್ಲ ಗುರು, ಸೆಕೆಂಡ್ ಇನ್ನಿಂಗ್ಸಲ್ಲಿ ನಾವು ಸಖತ್ತಾಗಿ ಬೌಲಿಂಗ್ ಮಾಡಿದ್ದೀವಿ, ನಾವು ಕೂಡ ಗೆಲ್ಲಬೇಕು, ನಾವು ಕೂಡ ಕಮ್ ಬ್ಯಾಕ್ ಮಾಡಿದ್ದೀವಿ, ಫಾಲೋ ಅನ್ನು ತಪ್ಪಿಸಿದ್ವಿ, ಅದು ಇದು ಅಂತ ಅಂದ್ಕೊಂಡು ಇಂಡಿಯಾದವ್ರು ಇಲ್ಲ ಗುರು ನಾವು ಗೆಲ್ಲಬೇಕು ಅಂತ ಅಂದ್ಕೊಂಡು ಕೂತ್ಕೊಂಡಿದ್ರು. ಒಟ್ಟಲ್ಲಿ ಇವನ್ ಆಗಿತ್ತು ಕಾಂಟೆಸ್ಟ್, ಏನು ಬೇಕಾದ್ರೂ ಆಗಿರ್ಬೋದಾಗಿತ್ತು.
ಅನ್ಫಾರ್ಚುನೇಟ್ಲಿ ಡ್ರಾ ಆಗಿದೆ. ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಕೂತ್ಕೊಂಡು ರವಿ ಅಶ್ವಿನ್ ಸ್ವಲ್ಪ ಮಾತಾಡ್ತಾ ಇದ್ರು. ಆ ಟೈಮಲ್ಲಿ ಎಮೋಷ್ನಲ್ ಆಗಿದ್ರು. ಎಮೋಷ್ನಲ್ ಆದಾಗ ವಿರಾಟ್ ಕೊಹ್ಲಿ ಅವರು ಹಗ್ನ ಕೊಟ್ಟರು. ಸೊ ಇದನ್ನೆಲ್ಲ ನೋಡ್ತು ಅಂತಾರೆ ರವಿಚಂದ್ರನ್ ಅಶ್ವಿನ್ ಮೋಸ್ಟ್ ಲೈಕ್ಲಿ ಟು ರಿಟೈರ್ ಆಫ್ಟರ್ ದಿಸ್ ಸೀರೀಸ್ ಅಂತ ಜೋರಾಗಿ ಅನ್ನಿಸ್ತಾ ಇದೆ ಮಗ. ಆ್ಯಂಡ್ ಸ್ಪೆಕ್ಯುಲೇಷನ್ ರೂಮರ್ಸ್ ಕೂಡ ಅದೇ ಹೇಳ್ತಾ ಇದೆ, ಈ ಸೀರೀಸ್ ಆದಮೇಲೆ ರಿಟೈರ್ಮೆಂಟ್ ಅನೌನ್ಸ್ ಮಾಡಬಹುದು ಇನ್ ಕೇಸ್ ಇಂಡಿಯಾ ಕ್ವಾಲಿಫೈ ಆಗಿಲ್ಲ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಅಂತ. ಅಂದರೆ ಅವ್ರು ರಿಟೈರ್ಮೆಂಟ್ನ ಅನೌನ್ಸ್ ಮಾಡ್ತಾರೆ ಅನ್ನೋ ಥರ. ಒಟ್ಟಲ್ಲಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಆದಮೇಲೆ ಅವ್ರು ರಿಟೈರ್ಮೆಂಟ್ ಹೆಂಗಿದ್ರು ಅನೌನ್ಸ್ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ. ಅದೇ ಅವ್ರು ಕ್ವಾಲಿಫೈ ಆಗೋದ್ರ ಮೇಲೆ ಡಿಪೆಂಡ್, ನಮ್ಮ ಇಂಡಿಯಾ ಕ್ವಾಲಿಫೈ ಆಗುತ್ತೋ ಆಗೋದಿಲ್ವೋ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ನೋಡೋಣ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು? ರವಿ ಅಶ್ವಿನ್ ಅವರು ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತಾರಾ ಮಾಡೋದಿಲ್ವಾ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ.